ಪರ್ಸನಲ್ ವಿಷಯದಲ್ಲಿ ಯಾಕೆ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಮೊದಲಿನ ಜೈ ಆಗಿದ್ರೆ ಹಾಗೆ ಇರ್ತಿದೆ ಗಂಗಾ. ಲೈಫ್ಗೂ ಬಿಸ್ನೆಸ್ಗೂ ವ್ಯತ್ಯಾಸ ಗೊತ್ತಾಗದೆ ಮೆಟೀರಿಯಲಿಸ್ಟಿಕ್ ಆಗಿದ್ದೆ. ಆದರೆ ನೀನು ನನ್ನ ಮನುಷ್ಯನನ್ನಾಗಿ ಮಾಡಿದೆ. ದುಡ್ಡು ಅಗತ್ಯ ಅಷ್ಟೇ, ಅದೇ ಜೀವನ ಅಲ್ಲ ಅಂತ ತಿಳಿಸ್ದೆ. ಜೀವನದಲ್ಲಿ ಕಷ್ಟ ಸುಖನ ಅರ್ಥ ಮಾಡಿಸ್ದೆ. ಮತ್ತೆ ನಾನು ಮೊದಲಿನ ಥರ ಮಿಷಿನ್ ಆಗೋದಕ್ಕೆ ಇಷ್ಟಪಡಲ್ಲ. ಅಂದ್ರೆ ಇಷ್ಟು ಬೇಗ ನನ್ನ ಜೊತೆ ಸಂಸಾರ ಮಾಡಲ್ಲ ಅಂತಾಯ್ತು. ಈ ಪೇನ್ ನನಗೆ ಲೆಸನ್ ಆಗಬೇಕು ಗಂಗಾ. ನನ್ನನ್ನು ನಾನು ಸರಿ ಮಾಡ್ಕೋಬೇಕು. ಅದಕ್ಕೆ ಐ ನೀಡ್ ಸಮ್ ಸ್ಪೇಸ್. ಮತ್ತೆ ನಾರ್ಮಲ್ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಆಫೀಸೇ ಬೆಸ್ಟ್. ನನ್ನ ಹೋಗೋದಕ್ಕೆ ಬಿಡು ಪ್ಲೀಸ್. ಫೋರ್ಸ್ ಮಾಡಿದ್ರೆ ಇವನಿಗೆ ಡೌಟ್ ಬರಬಹುದು. ಯಾವತ್ತೂ ನಿಮ್ಮ ಮಾತಿಗೆ ಇಲ್ಲ ಅನ್ಲಿಲ್ಲ. ಇವತ್ ಮಾತ್ರ ಯಾಕೆ ಹೇಳ್ತೀನ್ರಿ, ನೀವು ಆಫೀಸಿಗೆ ಹೋಗಿ ಬನ್ನಿ. ಥ್ಯಾಂಕ್ಸ್ ಗಂಗಾ. ನಾನ್ ಮಾತ್ರ ಈ ಮನೆ ಬಾಗ್ಲು ದಾಟಿ ಎಲ್ಲಿಗೂ ಹೋಗಲ್ಲ. ನಿಜ ಹೇಳ್ತಾ ಇದ್ದೀನಿ, ಈ ರೂಮ್ ಕೂಡ ದಾಟಿ ಹೋಗಲ್ಲ. ಅದನ್ನೇ ಹೇಳಬೇಕು ಅನ್ಕೊಂಡಿದ್ದೆ. ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ಎಲ್ಲಿಗೆ ಹೋದ್ರೂ ಡಿಸ್ಟರ್ಬೆನ್ಸ್ ಬಿಟ್ರೆ ಇನ್ನೇನೂ ಆಗಲ್ಲ. ಈ ಮಾತನ್ನ ಮನೇಲಿರೋರಿಗೂ ಹೇಳಿ, ನನ್ನ ಎಲ್ಲೂ ಕಳಿಸ್ಬಾರ್ದು ಅಂತ ಹೇಳಿ. ಮುಖ್ಯವಾಗಿ ನನ್ನ ರೂಪಮ್ಮ ನನ್ನ ಅವ್ರ ಮನೆ ಕರ್ಕೊಂಡು ಹೋಗೋಕ್ಕೆ ಬರ್ಬೋದು. ಯಾರು ಬಂದು ಕೇಳಿದ್ರು ನನ್ನ ಯಾರ ಜೊತೆಗೂ ಹೊರಗಡೆ ಕಳಿಸ್ಬಾರ್ದು ಅಂತ ಹೇಳಿ. ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ನನಗೂ ಇಲ್ಲ ರೀ. ನೀವೇ ನನ್ನ ಶ್ರೀರಾಮ ರಕ್ಷೆ, ನೀವೇ ನನಗೆ ಸರ್ವಸ್ವ. ಓಕೆ ಗಂಗಾ, ಈಗಲೇ ಹೇಳ್ತೀನಿ, ಬಾ. ಗುಡ್ ಮಾರ್ನಿಂಗ್ ಸರ್. ಅಜ್ಜಿ, ಚಿಕ್ಕಮ್ಮ, ಮಾವ, ಅತ್ತೆ. ನಾನು ಆಫೀಸಿಗೆ ಹೊರಡ್ತಾ ಇದ್ದೀನಿ. ಆಫೀಸ್ಗೆ ಅಲ್ವಾ ಹೋಗ್ತಿರೋದು? ಏನೋ ಆಸ್ತಿ ಬಿಟ್ಟು ಕಾಡಿಗೆ ಹೋಗೋವಂತರ ಅಷ್ಟು ಗಟ್ಟಿಯಾಗಿ ಕೂಗ್ತಾನಲ್ಲ. ಅವನು ಕಿರ್ಚಿದ್ದಕ್ಕೆ ಏನೋ ರೀಸನ್ ಇರುತ್ತೆ, ಸುಮ್ಮನೆ ಕೇಳಿ. ನಾನು ಆಫೀಸಿಂದ ತಿರುಗಿ ಬರೋವರೆಗೂ ನೀವೆಲ್ಲ ಗಂಗನ ಹುಷಾರಾಗಿ ನೋಡ್ಕೋಬೇಕು. ಇದು ದಿನ ಹೇಳೋದೇ ಅಲ್ವಾ, ಈಗ ಸ್ಪೆಷಲ್ ಆಗಿ ಹೇಳೋದು ಯಾಕೋ? ನಿಮ್ಗೆ ಅರ್ಥ ಆಗ್ಲಿಲ್ವಾ? ಎಲ್ಲಿವರೆಗೂ ಅವ್ನು ನೋಡ್ಕೊ ಅಂದಿದ್ದು ಗಂಗನ, ಈಗ ಹೇಳ್ತಿರೋದು ನಿತ್ಯಾಗೆ. ಅವಳೇ ಜೈ ಹತ್ರ ಹೇಳಿಸ್ತಿರೋದು. ನೀನ್ ಹೇಳಿದ್ರು ಹೇಳ್ದೆ ಹೋದ್ರು ಗಂಗನ್ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಕಣೋ. ಇಷ್ಟು ದಿನ ಗಂಗಾನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ವಪ್ಪ. ಇಷ್ಟು ದಿನ ಬೇರೆ, ಇನ್ನು ಮುಂದೆ ಬೇರೆ ಚಿಕ್ಕಮ್ಮ. ಅವಳನ್ನ ಮುಂಚೆಗಿಂತ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಕೇಳಿದ್ಲೇನೋ? ಅಬ್ಬಾ, ಅಕ್ಕ ಅನ್ಭವಿಸಿರೋ ವೈಭೋಗನೆಲ್ಲ ತಾನು ಅನ್ಭವಿಸ್ಬೇಕು ಅನ್ಕೋತಿದ್ದಾಳೆ. ಇವಳನ್ನ ನೋಡ್ಕೊಳ್ಳೋದು ಅಂತಂದ್ರೆ ಟೈಮಿಗೆ ಸರಿಯಾಗಿ ಜ್ಯೂಸ್ ಕೊಟ್ಟು ಫುಡ್ ಕೊಡೋದು ಮಾತ್ರ ಅಲ್ಲ, ಇವಳು ಮನೆ ಬಿಟ್ಟು ಹೊರಗಡೆ ಹೋಗ್ದಿದ್ದ ಕೂಡ ನೋಡ್ಕೊಳ್ಳಿ. ಅದಾಗಲ್ಲ ಸರ್. ಯಾಕಾಗಲ್ಲ? ಅಂದ್ರೆ ಮೇಡಮ್ ಮನೇಲಿ ಏನ್ ಮಾಡ್ತಾರೆ? ಬೋರ್ ಆಗಲ್ವಾ? ಹಂಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತಲ್ಲ. ಬೇಕಾಗಿಲ್ಲ. ಇವಳಿಗೆ ಮನೇಲಿ ಬೇಕಾದ ಫೆಸಿಲಿಟೀಸ್ ಎಲ್ಲ ಇದೆ. ಇವಳು ಎಲ್ಲಿಗೂ ಹೋಗೋದು ಬೇಡ. ನೀವು ಹಾಗೆ ಫಿಕ್ಸ್ ಆಗ್ಬೇಡಿ ಸರ್. ಹೊರಗಡೆ ಹೋಗ್ಬೇಕು ಅಂತ ಮೇಡಮ್ಗೆ ಆಸೆ ಇದೆಯೇನೋ? ಇಲ್ಲ, ಎಲ್ಲೂ ಹೋಗಲ್ಲ ಅಂತ ಅವಳೇ ಹೇಳಿದ್ದು. ನೀವು ಕೂಡ ಅವಳನ್ನ ಎಲ್ಲೂ ಕಳಿಸ್ಬೇಡಿ. ಯಾರು ಬಂದು ಕೇಳಿದ್ರು ಅಥವಾ ರೂಪಾ ಆಂಟಿ ಬಂದು ಕರೆದ್ರೂ ಇವಳನ್ನ ಹೊರಗಡೆ ಕಳಿಸ್ಬೇಡಿ. ನೀವಿಲ್ಲಿಂದ ಹೋಗ್ದಿದ್ದಾಗೆ ಗಂಗಾ ಮೇಡಮ್ನ ಈ ಮನೆ ಕರೆಸ್ದಾಗೆ ಏನ್ ಪ್ಲಾನ್ ಮಾಡಿದ್ದೀರಿ? ಗಂಗಾ ಮನೇಲೇ ಇರಬೇಕು ಅನ್ಕೊಂಡಿದ್ದಾಳೆ. ಅವಳನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಅವಳಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ನೋಡ್ಕೊಳ್ಳಿ ಸಾಕು. ಹೊರಗಡೆ ಹೋಗೋದು ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಯಾಕೆ ಅವಳನ್ನ ಬಲವಂತವಾಗಿ ಹೊರಗಡೆ ಕಳಿಸ್ತೀವಿ ಜೈ? ಯಾರೇ ಬಂದು ಕಳಿಸಿ ಅಂತ ಕೇಳಿದ್ರು ಕಳಿಸ್ಬೇಡಿ.
ರೂಪ ಅವ್ರನ್ನ ಬಿಟ್ರೆ ಗಂಗಾನ ಇನ್ಯಾರ್ ಕರ್ಕೊಂಡು ಹೋಗ್ತಾರಪ್ಪ? ಆ ರೂಪ ಆಂಟಿ ಬಂದ್ ಕರೆದ್ರೂ ಕೂಡ ಕಳಿಸ್ಬೇಡಿ ಅಂತ ಹೇಳ್ತಿದ್ದೀನಿ. ಯಾಕೆ ಈ ಕಂಡೀಷನ್ ಹಾಕ್ತಿದ್ಯಾ ಜೈ? ಇವಳು ಕಂಡೀಷನ್ ಹಾಕೋದು ಇಲ್ಲ ಕಷ್ಟ ಕೊಡೋದಕ್ಕೆ ಹೀಗೆ ಮಾಡ್ತಿಲ್ಲ ಅಜ್ಜಿ. ಈಗಾಗ್ಲೇ ನಡೆದಿರೋದು ಸಾಕು. ಇನ್ನು ಮುಂದೆ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಗಂಗನ ನಾವು ಕಾಪಾಡ್ಕೋಬೇಕು. ಮಾನಸಿಕವಾಗಿ ಶಾರೀರಿಕವಾಗಿ ಅವಳು ಮತ್ತೆ ಮೊದಲಿನ ಹಾಗಾಗ್ಬೇಕು. ನಮ್ಮ ಆಸೆ ಕೂಡ ಅದೇನಪ್ಪ. ಈ ಮನೆ ಮತ್ತೆ ಕಳೆ ತುಂಬ್ಕೋಬೇಕು. ನೀನ್ ಹೇಳ್ದ ಹಾಗೆ ಮಾಡ್ತೀವಿ. ಗಂಗನ ಎಲ್ಲೂ ಕಳ್ಸಲ್ಲ. ಗಂಗನ್ ಬಗ್ಗೆ ನೀನೇನು ಯೋಚನೆ ಮಾಡ್ದೆ ನೀನ್ ಆಫೀಸ್ಗೆ ಹೋಗ್ಬಾ. ಗಂಗನ್ನ ನಾವು ನೋಡ್ಕೋತೀವಿ. ಓಕೆ, ಹೋಗಿ ಬರ್ತೀನಿ. ಬಾಯ್ ಗಂಗಾ. ನಾಣಿ. ಸರ್, ರೆಡಿ ಸರ್. ನೀನು ನಿನ್ ರೂಮ್ಗೆ ಹೋಗಮ್ಮ. ನಿನ್ಗೇನ್ ಬೇಕೋ ಅಲ್ಲಿಗೆ ತರ್ತೀನಿ. ದೇವ್ರ ಧ್ಯಾನ ಮಾಡಮ್ಮ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಏನಮ್ಮ, ನಿನ್ನನ್ನೆಲ್ಲೂ ಕಳಿಸ್ಬೇಡ ಅಂತ ಜೈ ಹತ್ರ ಹೇಳಿಸ್ದೆ? ಜೈ ಹೇಳಿದ್ರೆ ಗಂಗಾ ಈ ಮನೆ ಕಡೆ ಬರ್ದಿದ್ದ ಹಾಗೆ ಎಲ್ರೂ ನಿನ್ ಸುತ್ತ ಕೋಟೆ ತರ ಇರ್ತಾರೆ ಅಂತನಾ? ಅಲ್ಲ, ಕಾಡಲ್ಲಿ ಸೀತೆಗೆ ಕಷ್ಟ ಬರಬಾರ್ದು ಅಂತ ಲಕ್ಷ್ಮಣ ರೇಖೆ ಬರ್ದಿದ್ದ. ಆ ಗಂಗಾ ನನ್ನ ಹತ್ರನೂ ಬರ್ದಿದ್ದ ಹಾಗೆ ನನಗೆ ನಾನೇ ಬರ್ಕೊಂಡಿರೋ ರಕ್ಷಣೆ ರೇಖೆ ಇದು. ಮಾಯೆ ಮಾಡಿ ರಾವಣ ಸೀತೆನ ಆ ಲಕ್ಷ್ಮಣ ರೇಖೆ ದಾಟೋ ಹಾಗೆ ಮಾಡ್ದ. ಆದ್ರೆ ನಾನು ಎಳ್ದಿರೋ ಈ ರಕ್ಷಣೆ ರೇಖೆಯಿಂದ ನನ್ನ ಹೊರಗೆ ಕರ್ಸೋದಕ್ಕೆ ಆ ರಾಮನಿಂದನೂ ಆಗಲ್ಲ. ಒಂದ್ ನಿಮಿಷ ಸರ್, ಬ್ಯಾಗ್ ಒಳಗಡೆನೆ ಮರ್ತು ಬಂದ್ಬಿಟ್ಟೆ. ಓಕೆ, ಹೋಗ್ತಾ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಯಾಕೆ? ಇವತ್ತು ನಿಮ್ಗೆ ಇಷ್ಟ ಆಗೋ ಕೆಲಸ ಮಾಡ್ತಿದ್ದೀರಲ್ಲ. ನನಗಿಷ್ಟ ಆಗೋದಾ? ಅದೇ ಸಾರ್ ಆಫೀಸಿಗೆ ಹೋಗ್ತಿದ್ದಾರೆ, ಅವರಲ್ಲಿ ಹೋಗ್ತಿದ್ದಾಗೆ ನೀವು ಹಾಗೆ ಆ ಮನೆಗೆ ಹೋಗ್ತಿರಲ್ವಾ, ಅಲ್ಲಿರೋ ಗಂಗಾ ಮೇಡಮ್ನ ಈ ಮನೆಗೆ ಕಳಿಸ್ತೀರಾ. ಸಾರಿ ಮೇಡಮ್, ನಿಮ್ಮ ಒಳ್ಳೆತನನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಗಂಗಾ ಮೇಡಮ್ಗೆ ಶತ್ರು ಅನ್ಕೊಂಡಿದ್ದೆ, ತಂಗಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮಗೆ ಹೇಳಿರೋದೆಲ್ಲ ನೀವು ಕೂಡ ಮರ್ತ್ಬಿಡಿ. ಬರ್ತೀನಿ. ಸಂಜೆ ಗಂಗಾ ಮೇಡಮ್ಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು. ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ, ಬರ್ತೀನಿ. ಇದೇನಮ್ಮ, ಗಂಗಾ ಇಲ್ಲಿಗೆ ಬರ್ತಾಳೆ, ನೀನ್ ಅಲ್ಲಿಗೆ ಹೋಗ್ತೀಯಾ ಅಂತ ನಾಣಿ ಏನೇನೋ ಹೇಳ್ತಿದ್ದಾನೆ. ಅವನ್ ಮಖ, ಅವನೇನಾದ್ರೂ ಸತ್ಯ ಹರಿಶ್ಚಂದ್ರನ ನಿಜ ಹೇಳಕ್ಕೆ, ಇಲ್ಲ ಜ್ಯೋತಿಷ ಹೇಳೋ ಸ್ವಾಮಿನ ಹೇಳಿದ್ದೆಲ್ಲ ನಡೆಯೋಕೆ? ಇಲ್ಲ ಅಂಕಲ್, ನಾಣಿ ಮಾತಲ್ಲಿ ಏನೋ ದೊಡ್ಡ ಕಾನ್ಫಿಡೆನ್ಸ್ ಕಾಣಿಸ್ತಿತ್ತು. ಅವನ್ ಮಾತೆಲ್ಲ ಕೇಳ್ತಿದ್ರೆ ಏನೋ ಭಯ ಹುಡ್ಸೋ ಹಾಗಿತ್ತು. ಸುಮ್ನಿರಮ್ಮ, ಅವನು ಯಾವ ಲೆಕ್ಕಕ್ಕೂ ಇಲ್ಲ. ಅವನಿಗೆ ನೀನ್ ಭಯ ಪಡೋದೇನು? ಎಷ್ಟು ದೊಡ್ಡ ಡ್ಯಾಮ್ ಆದ್ರೂ ಚಿಕ್ಕ ಹೋಲಾದ್ರೆ ಖಾಲಿ ಆಗ್ಬಿಡತ್ತೆ. ಆ ನಾಣಿನ ಕಡಿಮೆ ಗೆಸ್ ಮಾಡೋದು ತಪ್ಪು. ಹಾಗಂತ ಅವನಿಗೆ ಹೆದರ್ಕೊಳ್ಳೋದು ಕರೆಕ್ಟನಮ್ಮ? ಹೆದ್ರೋದಲ್ಲ, ಹುಷಾರಾಗಿರೋದು. ಅವನು ಜೈಗೆ ನಂಬಿಕೆ ಬಂಟ, ಗಂಗಾಗೆ ಅವನಂದ್ರೆ ವಿಶ್ವಾಸ. ಅವರಿಬ್ರನ್ನು ಸೇರ್ಸೋದಕ್ಕೆ ಅವನ್ ಏನಾದ್ರೂ ಮಾಡ್ತಾನೆ. ನೀನ್ ಹೇಳೋದು ನಿಜಾನಮ್ಮ. ಆ ನಾಯಿನ ನಂಬೋದಕ್ಕಾಗಲ್ಲ. ಸಂಬಳ ಹೆಚ್ಚು ಮಾಡ್ಲಿ ಅಂತ ಏನ್ ಬೇಕಾದ್ರೂ ಮಾಡ್ತಾನೆ. ಅವನೇ ಅಷ್ಟು ಮಾಡಿದ್ರೆ ನಾವೇನ್ ಮಾಡಿಲ್ವಾ? ಏನ್ ಮಾಡಿದ್ದು ನೀವು? ನಾನು ಹಾಕೋ ಪ್ಲಾನ್ ಎಲ್ಲ ಹಾಳು ಮಾಡೋದು ಬಿಟ್ರೆ. ಸಮಥಿಂಗ್ ಇಸ್ ರಾಂಗ್. ಏನೋ ನಡೆಯುತ್ತೆ.
ಅವನಷ್ಟು ಗ್ಯಾರಂಟಿ ಹೇಳ್ದ ಅಂದ್ರೆ ಗಂಗಾ ಖಂಡಿತ ಇಲ್ಲಿಗೆ ಬರ್ತಾಳೆ. ಅದ್ಹೇಗ್ ಬರ್ತಾಳಮ್ಮ? ನಿನ್ ಸುತ್ತ ನೀನೇ ರಕ್ಷಣಾ ರೇಖೆ ಎಳ್ಕೊಂಡಿದ್ಯಾ. ಆ ರೇಖೆನ ರಾವಣನು ಕೂಡ ದಾಟಲ್ಲ ಅಂದೆ. ಅಲ್ಲ, ನಿನ್ ಸುತ್ತ ಅಜ್ಜಿ, ನಿನ್ನ ಅತ್ತೆ, ನಿನ್ನ ಆಂಟಿ, ನಾನಿರುವಾಗ ಗಂಗಾ ಯಾವ ಧೈರ್ಯದಿಂದ ಈ ಮನೆಗೆ ಬರ್ತಾಳೆ? ಎಲ್ಲರ ಮುಂದೆ ನಿನ್ ಗುಟ್ನ ಹೊರಗೆ ಹಾಕಲ್ವಲ್ಲ. ನಿನ್ನೆ ಹೇಗೋ ತಪ್ಪಿಸ್ಕೊಂಡೆ, ಇವತ್ತು ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ತ್ಯಾ. ಆದ್ರೆ ದಿನ ಟೆನ್ಷನ್ ಆಗುತ್ತಲ್ಲಮ್ಮ. ಹೀಗೆ ಎಷ್ಟು ದಿನ ಅಂತ ತಪ್ಪಿಸ್ಕೋತ್ಯಾ? ಎಷ್ಟೋ ದಿನ ಬೇಕಾಗಿಲ್ಲ, ಇವತ್ತೇ ಅವಳಿಗೆ ಕೊನೆ ದಿನ. ನೀನ್ ಹೀಗೆ ಹೇಳ್ತೀಯಮ್ಮ, ಆದ್ರೆ ಅವಳು ಮಾತ್ರ ಪ್ರತಿ ಸಲ ಬದುಕ್ತಾಳೆ. ಅವಳಿಗೆ ಒಟ್ನಲ್ಲಿ ಸಾವೇ ಇಲ್ವೇನೋ? ಯಾಕೆ? ಅವಳು ಮನುಷ್ಯ ಅಲ್ವಾ? ಕತ್ತೆಯಿಂದ ಕೊಚ್ಚಿದ್ರೆ ರಕ್ತ ಬರಲ್ವಾ? ಗನ್ ಶೂಟ್ ಮಾಡಿದ್ರೆ ಬುಲೆಟ್ ಹೋಗಲ್ವಾ? ಶಾಕ್ ಕೊಟ್ರೆ ಸಾಯಲ್ವಾ? ಕರೆಕ್ಟೇನಮ್ಮ. ಆದ್ರೆ ಗಂಗನ ಕತ್ತಿಲಿ ಇರೋರು ಯಾರು? ಗನ್ನಲ್ಲಿ ಶೂಟ್ ಮಾಡೋರು ಯಾರು? ಕರೆಂಟ್ ಶಾಕ್ ಕೊಟ್ಟು ಸಾಯಿಸೋರು ಯಾರು? ಒಬ್ನಿದ್ದಾನೆ. ಆಲ್ರೆಡಿ ನೈಟೇ ಅವನನ್ನ ಅರೇಂಜ್ ಮಾಡಿದ್ದೀನಿ. ಯಾರಮ್ಮ ಅವನು? ಗಂಗನ್ ಪಾಲಿಗೆ ಯಮದೂತ. ಗಂಗನ್ ಪ್ರಾಣ ತೆಗೆಯೋನು ಅವನೇ. ಇಷ್ಟೊತ್ತಿಗೆ ಗಂಗನ ಮುಗ್ಸೋಕೆ ಹೊರಟಿರ್ತಾನೆ. ಡೆತ್ ಈಸ್ ಆನ್ ದ ವೇ. ಪ್ಲಂಬರ್ ರೂಪದಲ್ಲಿ ಯಮಪಾಶ ನಮ್ಮನೆಗೆ ಹೋಗ್ತಿದೆ. ಗಂಗಾ ಪ್ರಾಣನ ತೆಗೆಯತ್ತೆ. ಸ್ವಲ್ಪ ಹೊತ್ತಲ್ಲಿ ಆ ನ್ಯೂಸ್ ನಾವು ಕೇಳ್ತೀವಿ. ವೇಟ್ ಅಂಡ್ ಲಿಸನ್. ಯಾರು? ಮೇಡಮ್, ಪ್ಲಂಬರ್ ಮೇಡಮ್. ನಿಮ್ಮ ವಾಶ್ರೂಮಲ್ಲಿ ಟ್ಯಾಪ್ ರಿಪೇರಿ ಮಾಡೋದಕ್ಕೆ ಹೇಳಿದ್ದಾರೆ. ಯಾರು ಹೇಳಿದ್ರು? ಮೇಡಮ್ ಅವರು. ಓ, ನಮ್ಮಮ್ಮ ಹೇಳಿದ್ರಾ? ಹೌದು ಮೇಡಮ್. ಬನ್ನಿ. ಸ್ವಲ್ಪ ನೀರು ಸಿಗ್ಬೋದಾ? ವಾಟರ್. ಥ್ಯಾಂಕ್ ಯು ಮೇಡಮ್. ವಾಶ್ರೂಮ್ ಮೇಲಿದೆ. ಸರಿ. ಯಾರು ನೀವು? ಪ್ಲಂಬರ್ ಮೇಡಮ್. ವಾಶ್ರೂಮಲ್ಲಿ ಟ್ಯಾಪ್ ರಿಪೇರಿ ಮಾಡಿ ಅಂತ ಹೇಳಿದರು. ಯಾರು ಹೇಳಿದ್ದು?
ಬಾಯ್ ಮೇಡಮ್. ಗಂಗಾ ತಗೋ. ಗಂಗಾ, ಆ ಪ್ಲಂಬರ್ನ ನೀನ್ ಬರೋದಕ್ಕೆ ಹೇಳಿದ್ದ? ಇಲ್ಲಮ್ಮ, ನೀವ್ ಹೇಳ್ದೆ ಅಂದ್ರು. ನಾನ್ ಹೇಳ್ದೆ ಅಂದ್ರ? ಅಂದ್ರೆ ಮೇಡಮ್ ಅಂದ್ರು, ನೀವೇನೋ ಅಂದ್ಕೊಂಡೆ. ನನಗೆ ನೀನ್ ಹೇಳ್ದೆ ಅಂತ ಹೇಳ್ದ. ಓ, ನಿತ್ಯ ಹೇಳಿದ್ಲೇನೋ. ನಾನು ನಿತ್ಯ ಒಂದೇ ತರ ಕಾಣ್ತೀವಲ್ಲ, ನನ್ನ ನಿತ್ಯ ಅಂದ್ಕೊಂಡು ಹಾಗೆ ಹೇಳಿದ್ರೇನೋ. ಅಲ್ಲಿರೋ ನಿತ್ಯ ಇಲ್ಲಿರೋ ಟ್ಯಾಪ್ ಬಗ್ಗೆ ಯಾಕೆ ಹೇಳ್ತಾಳೆ? ನಿತ್ಯ ಇಲ್ಲಿದ್ದಾಗ ಹೇಳಿರ್ಬೋದು, ಪ್ಲಂಬರ್ ಲೇಟಾಗಿ ಬಂದಿರ್ತಾರೆ. ಅವಳು ಯಾವತ್ತೂ ಹೇಳಿದ್ದಕ್ಕೆ ಇವನ್ ಇವಾಗ ಬರ್ತಾನ? ನೀನ್ ಕಾಫಿ ಕುಡಿತಾ ಇರು, ನಾನ್ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ. ಏನಮ್ಮ ಪ್ಲಂಬರ್ ಅಂದೆ, ಮರ್ಡರ್ ಅಂದೆ, ಅವನಿಂದ ಇನ್ನೂ ಕಾಲ್ ಬರ್ಲಿಲ್ಲ. ಅಬ್ಬಾ, ಏನೇ ನೀನ್ ಅರ್ಜೆಂಟು? ಅದೇನಾದ್ರು ಡೈಲಿ ನ್ಯೂಸ್ ಪೇಪರ? ಬೆಳ್ಗಾಗ್ತಿದ್ದ ಹಾಗೆ ಟಕ್ ಅಂತ ಬರೋಕೆ ಸಾವಿನ ಸುದ್ದಿ ಅಲ್ಲಿ ಜೀವ ಹೋದ್ಮೇಲೆ ಬರುತ್ತೆ. ಅಬ್ಬಾ, ಅದೇ ನನ್ ಗಾಬ್ರಿ. ಮೊದ್ಲೇ ಆ ಗಂಗಂದು ಮೊಂಡು ಪ್ರಾಣ, ನಾವು ಸಾಯಿಸಿದ್ರು ವಾಪಸ್ ಬಂದ್ಲು. ಈ ಸಲ ಏನಾಗುತ್ತೋ ಏನೋ. ಈ ಸಲ ಅವಳು ಖಂಡಿತ ಸಾಯ್ತಾಳೆ. ಯಾಕಂದ್ರೆ ಹೋಗಿದ್ದು ಪ್ಲಂಬರ್ ಅಲ್ಲ. ಮತ್ತೆ ಪೇಂಟರ್ ಏನಮ್ಮ? ಗಂಗಗೆ ಬಣ್ಣ ಹಾಕಿ ಬರ್ತಾನಾ? ಅಲ್ಲ, ಪ್ರೊಫೆಷನಲ್ ಕಿಲ್ಲರ್. ಅವಳ ಪ್ರಾಣ ತೆಗ್ದೇ ಬರೋದು.